ಸೀರಿಯಲ್ಗಳಿಂದ ದಿಢೀರಂತ ಪಾತ್ರ ಬದಲಾವಣೆ ಆಗೋದು, ಆ ಪಾತ್ರಧಾರಿ ಎಕ್ಸಿಟ್ ಆಗೋದು, ಆ ಪಾತ್ರಕ್ಕೆ ಇನ್ನೊಬ್ಬ ಪಾತ್ರಧಾರಿಯನ್ನ ಕರ್ಕೊಂಡು ಬರೋದು ತೀರಾ ಕಾಮನ್ ಆಗ್ಬಿಟ್ಟಿದೆ. ಸೊ ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೇ ಅನೇಕ ಪಾತ್ರಧಾರಿಗಳು ಬದಲಾಗ್ಬಿಟ್ಟಿದ್ದಾರೆ. ಇದೀಗ ಲಕ್ಷ್ಮಿ ಅಣ್ಣನ ಪಾತ್ರವನ್ನ ಮಾಡ್ತಾ ಇದ್ದಂಥವರು ಕೂಡ ಬದಲಾಗ್ಬಿಟ್ಟಿದ್ದಾರೆ. ಸಡನ್ ಆಗಿ ಬದಲಾಗಿದ್ದು ಯಾಕೆ? ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೇ ಈ ಥರ ಬ್ಯಾಕ್ ಟು ಬ್ಯಾಕ್ ಬದಲಾವಣೆ ಆಗ್ತಾ ಇದೆ? ಇವರೇ ಕಳಿಸಿದ್ರು, ಅವರಾಗೆ ಬಿಟ್ಟೋದ್ರು, ಈ ಎಲ್ಲ ಸುದ್ದಿಗಳ ನಡುವೆ ಲಕ್ಷ್ಮಿ ಅಣ್ಣನ ಪಾತ್ರವನ್ನ ಮಾಡ್ತಾ ಇದ್ದ ನೀನಾಸಂ ಅಶ್ವಥ್ ದಿಢೀರ್ ಅಂತ ಚೆನ್ನಾಗಿ ಬರ್ತಿದ್ದಂತೆ ಈ TRP ಇರುವಂಥ ಸೀರಿಯಲ್ನಿಂದ ಹೊರಗೆ ಹೋಗಿರೋದು ಎಲ್ರಿಗೂ ಆಶ್ಚರ್ಯ ಆಗಿದೆ. ಈಗಾಗಲೇ ನೀನಾಸಂ ಅಶ್ವಥ್ ಅಭಿನಯದ ಪಾತ್ರಕ್ಕೆ ಇನ್ನೊಬ್ಬ ನಟ ಆಗಮಿಸಿ ಆಗಿದೆ. ಹಾಗಿದ್ರೆ ದಿಢೀರ್ ಅಂತ ಬದಲಾಗಿದ್ದು ಯಾಕೆ? ಅಂಥದ್ದು ಏನಾಗ್ಬಿಡ್ತು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ನೀನಾಸಂ ಅಶ್ವಥ್ ಈಗಾಗಲೇ ಕನ್ನಡದ ಅನೇಕ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಬಹು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಇವರಿಗೆ ಇವರದ್ದೇ ಆದಂಥ ಹೆಸರು ಇದೆ. ಯಾವುದೇ ಪಾತ್ರ ಕೊಟ್ಟರೂ ಕೂಡ ಆ ಪಾತ್ರವನ್ನು ಅದ್ಭುತವಾಗಿ ಮಾಡ್ತಾರೆ. ಅದು ವಿಲನ್ ಆಗಿರ್ಬೋದು, ಪೋಷಕ ಪಾತ್ರದಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಈ ಥರದ ಪಾತ್ರಗಳನ್ನು ನಿಭಾಯಿಸಿರುವಂಥ ವ್ಯಕ್ತಿತ್ವ ಇವರದ್ದು. ಆದರೆ ಇದೀಗ ಲಕ್ಷ್ಮೀ ನಿವಾಸ ಅನ್ನುವಂಥ TRP ಚೆನ್ನಾಗಿರುವಂಥ ಪಾತ್ರವನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಲಕ್ಷ್ಮಿ ಪಾತ್ರಧಾರಿ ಕೂಡ ಬದಲಾಗಿದ್ರು. ನಾನಾ ಕಾರಣಗಳನ್ನು ಹೇಳಿ ಪಾತ್ರವನ್ನು ಬದಲು ಮಾಡಿಕೊಂಡಿದ್ರು. ಅವರೀಗ ಬೇರೆ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಂಥ ಇನ್ನೊಬ್ಬರು ಈ ಪಾತ್ರಕ್ಕೆ ಬಂದಿದ್ದಾರೆ. ನೀನಾಸಂ ಅಶ್ವಥ್ ಅವರು ಬಿಡೋದಕ್ಕೆ ಕಾರಣ ಅವರು ಅರೆಸ್ಟ್ ಆಗ್ತಾ ಇರೋದು. ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯದ ಪರಿಸ್ಥಿತಿ ನೀನಾಸಂ ಅಶ್ವಥ್ ಅವರಿಗೆ ಎದುರಾಗಿರೋದು. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ಇದ್ಯಾವುದೋ ಸಿನಿಮಾ ಅಥವಾ ಸೀರಿಯಲ್ನ ಸುದ್ದಿ ಅಂತೂ ಖಂಡಿತವಾಗಿಯೂ ಅಲ್ಲ. ಇದು ರಿಯಲ್ ಲೈಫ್ನಲ್ಲಿ ನೀನಾಸಂ ಅಶ್ವಥ್ ಅವರು ಜೈಲಿಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥ ಸುದ್ದಿಯಾಗಿದೆ. ಅಷ್ಟಕ್ಕೂ ನೀನಾಸಂ ಅಶ್ವಥ್ ಅವರು ಮಾಡ್ಕೊಂಡಂಥ ಎಡವಟ್ಟು ಏನು? ಯಾಕೆ ಅವರು ಜೈಲಿಗೆ ಹೋಗೋ ಪರಿಸ್ಥಿತಿಗೆ ಬಂದಿದ್ದಾರೆ? ಅರೆಸ್ಟ್ ಆಗ್ತೀನಿ ಅನ್ನೋಂಥ ಭಯಕ್ಕೆ ಅವರು ಸೀರಿಯಲನ್ನು ಬಿಟ್ಟು ಹೋದ್ರಾ? ಖಂಡಿತವಾಗಿಯೂ ಹೌದು. ನೀನಾಸಂ ಅಶ್ವಥ್ ಅವರು ಕದ್ದು ಮುಚ್ಚಿ ಓಡಾಡ್ತಾ ಇದ್ರು, ಯಾಮಾರಿಸಿ ಓಡಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಅವರು ಸೀರಿಯಲಲ್ಲಿ ನಟಿಸ್ತಾ ಇದ್ರು. ಆದರೆ ಪರಿಸ್ಥಿತಿ ಈಗ ತೀರಾ ಗಂಭೀರವಾಗಿದೆ. ಈಗ ಅಶ್ವಥ್ ಅವರ ಕುತ್ತಿಗೆಗೆ ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಇನ್ನೂ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ರೆ, ಇನ್ನೂ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ರೆ ಖಂಡಿತವಾಗಿಯೂ ನಾನು ಜೈಲಿಗೆ ಹೋಗ್ತೀನಿ, ಜೈಲಿಗೆ ಹೋಗಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಇದಕ್ಕಿದ್ದ ಹಾಗೇನೆ ಸೀರಿಯಲ್ಗೆ ಗುಡ್ ಬೈ ಹೇಳಿ ಅದರಿಂದ ಹೊರಗೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಆ ಪಾತ್ರಕ್ಕೆ ಬೇರೆಯವರು ಬಂದಿದ್ದಾರೆ. ನೀನಾಸಂ ಅಶ್ವಥ್ ಮಾಡ್ಕೊಂಡಿದ್ದಂಥ ಎಡವಟ್ಟು ಏನು ಅಂತ ಅಂದರೆ, ಹಲವು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಸ್ವಲ್ಪ ಅಂತ ಸೇವಿಂಗ್ಸ್ ಏನೋ ಮಾಡ್ಕೊಂಡಿದ್ದಾರೆ. ಇದರಲ್ಲೇ ಅವರು ಮಕ್ಕಳನ್ನ ಓದಿಸ್ಬೇಕು, ಮನೆ ತಗೋಬೇಕು, ಜಮೀನು ತಗೋಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಅವ್ರು ಮಾಡಿದ ತಪ್ಪು ಏನು ಅಂತ ಅಂದರೆ, ಹಾಸನದಲ್ಲಿ ಒಂದು ಜಮೀನನ್ನು ತೆಗೆದುಕೊಳ್ತಾರೆ. ರೂಪೇಶ್ ಅನ್ನುವವರ ಜಮೀನನ್ನು ಇವರು ಹಾಸನದಲ್ಲಿ ಪಡ್ಕೊಳ್ತಾರೆ. ಅದು ವ್ಯವಹಾರ ಆಗುತ್ತೆ, ಮಾತುಕತೆ ಆಗುತ್ತೆ, ಹಣಕಾಸು ಚರ್ಚೆನೂ ಆಗುತ್ತೆ. ಅದಾದಮೇಲೆ ಇಂತಿಷ್ಟು ಅಂತ ಹಣವನ್ನು ನಿಗದಿ ಮಾಡಿ ಚೆಕ್ಕನ್ನು ಕೊಡ್ತಾರೆ. ಅವರು ಆ ಚೆಕ್ಕನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಿಗೆ ಹಾಕಿದಾಗ ಚೆಕ್ ಬೌನ್ಸ್ ಆಗಿದೆ. ಅದು ಕೇವಲ ಒಂದು ಬಾರಿ ಆಗಿದ್ರೆ, 2 ಬಾರಿ ಆಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಬರೋಬ್ಬರಿ 18 ಲಕ್ಷವನ್ನು ಟೋಪಿ ಹಾಕಿದ್ದಾರೆ, ಪಂಗ್ನಾಮ ಹಾಕಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. 18 ಲಕ್ಷ ಅಂತ ಅಂದರೆ ಎಂಥವ್ರಿಗಾದ್ರೂ ಕೂಡ ಒಮ್ಮೆ ಇದೇನಪ್ಪ ಇದು ಅಂತ ಅನ್ಸೋಕೆ ಶುರು ಆಗುತ್ತೆ. ಇವರ ಕೊಟ್ಟಂಥ ಚೆಕ್ಕು ಬೌನ್ಸ್ ಆಗಿದ್ದಂಥ ಕಾರಣಕ್ಕಾಗಿ, ಅದು 5 ಬಾರಿ ಚೆಕ್ ಬೌನ್ಸ್ ಆಗಿದ್ದಂಥ ಕಾರಣಕ್ಕಾಗಿ ಕಂಪ್ಲೇಂಟ್ ಆಗಿತ್ತು, ವಾರೆಂಟ್ ಇಶ್ಯೂ ಆಗಿತ್ತು. ಇವರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು, ಹಣವನ್ನು ರಿಕವರಿ ಮಾಡಬೇಕು ಅನ್ನುವಂಥ ಆದೇಶ ಕೂಡ ಆಗಿತ್ತು. ಆದರೆ ಅಂದಿನಿಂದ ಇವತ್ತಿನವರೆಗೂ ನೀನಾಸಂ ಅಶ್ವಥ್ ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು, ಮುಚ್ಚುಮರೆ ಮಾಡ್ಕೊಂಡು ಓಡಾಡ್ತಾ ಇದ್ರು, ಮತ್ತು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತೆಲ್ಲ ಹೇಳಿ ಓಡಾಡ್ತಾ ಇದ್ರು. ಅಲ್ಲಿಂದ ಇಲ್ಲಿಂದ ಅಂತ ಓಡಾಡ್ತಾ ಇದ್ದಂಥ ಅಶ್ವಥ್ ಅವರು ಇದೀಗ ತುಂಬಾ ಸೀರಿಯಸ್ ಮ್ಯಾಟ್ರಿಗೆ ಬಂದುಬಿಟ್ಟಿದ್ದಾರೆ. ಈ ಬಾರಿ ಅವರೇನಾದರೂ ಹಣವನ್ನು ಸೆಟಲ್ ಮಾಡಲಿಲ್ಲ ಅಂತ ಅಂದರೆ ಬಡ್ಡಿ ಸಮೇತ ಸೇರಿ ಅವರನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕಿ ಇಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನ್ನುವಂಥ ಕಠಿಣವಾದಂಥ ಆದೇಶ ಹೊರಗೆ ಬಂದಿರೋದು. ಹೀಗಿರಬೇಕಾದ್ರೆ ಅಶ್ವಥ್ ಅವರು ತಪ್ಪಿಸ್ಕೊಂಡು ಓಡಾಡಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಮೋಸ ಮಾಡಿದಂಥ ಕಾರಣಕ್ಕಾಗಿ, ಚೆಕ್ ಬೌನ್ಸ್ ಆಗಿದ್ದಂಥ ಕಾರಣಕ್ಕಾಗಿ ಇದೀಗ ತಾನು ಯಾವುದೇ ಕ್ಷಣದಲ್ಲಿ ಎಲ್ಲಿಯೇ ಇದ್ರೂ ಯಾವುದೇ ರೂಪದಲ್ಲಿ ಅರೆಸ್ಟ್ ಆಗ್ಬೋದು. ಹೀಗಿರಬೇಕಾದ್ರೆ ಸೀರಿಯಲ್ ಶೂಟಿಂಗ್ನಲ್ಲಿ ಭಾಗಿಯಾದಾಗ ಅರೆಸ್ಟ್ ಆದರೆ ಇಷ್ಟು ವರ್ಷ ಅವರು ಕೆರಿಯರಲ್ಲಿ ಸಂಪಾದಿಸಿದಂಥ ಹೆಸರು ಎಲ್ಲವೂ ಕೂಡ ನೀರಲ್ಲಿ ಹೋಮ ಆಗುತ್ತೆ. ಆ ಶೂಟಿಂಗ್ ಸೆಟ್ಟಿಗೂ ಕೂಡ ಒಂಥರ ಹೆಸರು ಬಂದ್ಬಿಡುತ್ತೆ. ಸಿನಿಮಾ ಅಥವಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ
ಇವ್ರ ಹೆಸರು ಬೇರೆ ಥರ ಕೆಟ್ಟದಾಗ್ಬಿಡತ್ತೆ. ಆ ಕಾರಣಕ್ಕಾಗಿ ಇದ್ಯಾವುದೇ ಸಹವಾಸವೂ ಬೇಡ. ಸೀರಿಯಲ್ ಎಲ್ಲವನ್ನ ಬಿಟ್ಟು ನಾನು ಕಾನೂನಾತ್ಮಕ ಹೋರಾಟವನ್ನ ಮಾಡೋಣ. ಜೈಲಿಗೆ ಹೋಗಿ ಬರೋದಿದ್ರೆ 3 ವರ್ಷನೋ 2 ವರ್ಷನೋ ಜೈಲಿಗೂ ಹೋಗಿ ಬರೋಣ. ಅದಾದ ನಂತರ ಮುಂದಿನ ಕೆಲಸ ಕಾರ್ಯಗಳನ್ನು ನೋಡ್ಕೋಣ. ಸದ್ಯಕ್ಕೆ ಹಣವನ್ನು ಕಟ್ಟುವಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಹಣ ಕೊಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಈಗ ಜೈಲಿಗೆ ಮಾತ್ರ ಹೋಗಬೇಕಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯಾಗಿ ಯಾವುದೇ ಕ್ಷಣದಲ್ಲಿ ಪೊಲೀಸರು ಶೂಟಿಂಗ್ ಸೆಟ್ಟಿಗೆ ಬಂದು ನನ್ನನ್ನು ಅರೆಸ್ಟ್ ಮಾಡ್ಬೋದು ಅಥವಾ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಈಗ ಅಶ್ವಥ್ ಅವರು ಹೇಳದೆ ಕೇಳದೆ ಸೀರಿಯಲನ್ನು ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅಂತ ಮಾತ್ರ ಗೊತ್ತಿಲ್ಲ. ಇದೀಗ ಪೊಲೀಸರು ಇವರನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕಾರಣ ವಾರೆಂಟ್ ಇಶ್ಯೂ ಆಗಿದೆ. ಈ ಕ್ಷಣಕ್ಕೆ ಅಶ್ವಥ್ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ವಾರೆಂಟ್ ಇಶ್ಯೂ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಅಶ್ವಥ್ ಅವರ ಅರೆಸ್ಟಿಗಾಗಿ ಪೊಲೀಸರು ಕೂಡ ಕಾದು ಕೂತಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೈಕಲ್ ಹೊಡೆದು ಒಂದು ಹಂತದವರೆಗೂ ಬಂದು ಸ್ವಲ್ಪನೇ ಸೇವಿಂಗ್ಸ್ ಮಾಡಿ ಜಮೀನು ತಗೋಬೇಕು ಅಂತ ಆಸೆ ಇದ್ದಂಥ ಅಶ್ವಥ್ ಅವರಿಗೆ ರಿಯಲಿ ಕೋವಿಡ್ ಸಂದರ್ಭದಲ್ಲಿ ತೀರಾ ಸಮಸ್ಯೆ ಆಯಿತು ಅಂತ ಹೇಳಲಾಗ್ತಾ ಇದೆ. ಹಣಕಾಸಿನ ಸಮಸ್ಯೆ ಆಯಿತು. ಆ ಕಾರಣಕ್ಕೆ ತಾವು ಅಂದ್ಕೊಂಡಿದ್ದು ಏನೂ ಮಾಡಲಿಕ್ಕಾಗಲಿಲ್ಲ. ಆಗ್ಲೇ ಚೆಕ್ ಬೌನ್ಸ್ ಆಗುತ್ತೆ, ಸೀರಿಯಲ್ಗಳು ಸ್ಟಾಪ್ ಆಗುತ್ತೆ, ಆಫರ್ಗಳು ಕಮ್ಮಿ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಸಿಕ್ಕಾಪಟ್ಟೆ ಆರ್ಥಿಕ ಸಂಕಷ್ಟವನ್ನು ಎದುರಿಸಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದನ್ನು ಅವರ ಆಪ್ತರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.